ಅಣ್ಣ 1 ಪ್ಲೇಟ್ ಪಾನಿಪುರಿ. ಹಾ ಕೊಡ್ತೀನಿ ಅಣ್ಣ. ಏನ್ಲಿ ಶಶು, ನೀನ್ MBBS ಗೆ ಪ್ರಿಪೇರ್ ಆಗ್ತೀಯ ಅಲ್ವಾ, ನೀನೇನ್ ಪಾನಿಪುರಿ ಮಾರಾಕತ್ತೀಯ? ಹ್ಞೂಲೇ, ನೀಟಲ್ಲಿ ನಾನು ಅನ್ಕೊಂಡಿದ್ ಮಾರ್ಕ್ಸ್ ಬಂದಿಲ್ಲ, ಹಾಗಾಗಿ ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡ್ರೆ ಕನ್ಸೆಲ್ಲ ನುಚ್ಚು ಆಯ್ತು. ಹೌದಾ, ಎಲಿಜಿಬಲ್ ಇದೆಯಾ ನೀನು? ಎಲಿಜಿಬಲ್ ಇದ್ದೀನಿ. ಹೌದಾ, ಬರೇ ಇಲ್ಲಿ ಅಲ್ವಾ, ನಿನ್ ಫಾರಿನ್ ನಾಗ ಕೂಡ ಡಾಕ್ಟರ್ ಆಗ್ಬಹುದು. ಹೌದಾ, ಅದೇಂಗ್ಲೆ? ಟೆನ್ಷನ್ ಯಾಕೆ ತಗೊಳ್ತೀಯ, ಡಾಕ್ಟರ್ ಡ್ರೀಮ್ಸ್ ಅವ್ರು ಇದಾರಲ್ವಾ, ಬಾ, ಡಾಕ್ಟರ್ ಡ್ರೀಮ್ಸ್ ಅವರು ಡಾಕ್ಟರ್ ಮಾಡ್ತಾರ ನಿನಗ್ ಪಕ್ಕ. ನಿಮ್ಗೂ ಡಾಕ್ಟರ್ ಆಗ್ಬೇಕಂದ್ರ ಡ್ರೀಮ್ ಇದೆನಾ? ನೀಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ ಮಾರ್ಕ್ಸ್ ಬಂದಿಲ್ವಾ? ತಲೆ ಕೆಚ್ಕೋಬೇಡ್ರಿ, ನಿಮ್ಗೋಸ್ಕರ ಇದ್ರು ಡಾಕ್ಟರ್ ಡ್ರೀಮ್ಸ್ ಅವರು. ಜಸ್ಟ್ ಎಲಿಜಿಬಲ್ ಆದ್ರೆ ಸಾಕು, ನೀವು ಡಾಕ್ಟರ್ ಆಗಬಹುದು. OBC SC ST 113, ಜನರಲ್ 144 ಎಲಿಜಿಬಲ್ ಮಾರ್ಕ್ಸ್ ಇದ್ರೆ ಸಾಕು. ನಿಮ್ಮ ಡಾಕ್ಟರ್ ಕನ್ಸಿಗೆ ಬೆಸ್ಟ್ ಆಪ್ಷನ್ ಡಾಕ್ಟರ್ ಡ್ರೀಮ್ಸ್. ಇಂಡಿಯಾದಲ್ಲಿ MBBS ಮಾಡ್ಬೇಕಂದ್ರೆ ಕೋಟಿ ಗಟ್ಲೆ ಖರ್ಚು ಮಾಡ್ಬೇಕು. ಅದೇ ನಮ್ ಡಾಕ್ಟರ್ ಡ್ರೀಮ್ಸ್ ಹತ್ರ ಬಂದ್ರೆ ಅಬ್ರಾಡ್ ಟಾಪ್ ಮೆಡಿಕಲ್ ಗವರ್ಮೆಂಟ್ ಯೂನಿವರ್ಸಿಟಿ ಜಸ್ಟ್ 20 to 25 ಲ್ಯಾಕ್ ನಿಂದ ಡಾಕ್ಟರ್ ಆಗಬಹುದು. ವೈ ಡಾಕ್ಟರ್ ಡ್ರೀಮ್ ಅಂದ್ರೆ ಇವರು ಸುಮಾರು ವರ್ಷಗಳಿಂದ ಈ ಪ್ರೊಸೆಸ್ ನ ಸಕ್ಸಸ್ಫುಲ್ ಮಾಡ್ತಾ ಇದ್ದಾರೆ ಹಾಗೂ 6000ಕ್ಕೂ ಹೆಚ್ಚು ಗ್ರಾಜ್ಯುಯೇಟ್ಸ್ ಅಬ್ರಾಡ್ ಅಲ್ಲಿ MBBS ಕಂಪ್ಲೀಟ್ ಮಾಡಿ ಇಂಡಿಯಾಗೆ ರಿಟರ್ನ್ ಬಂದಿದ್ದಾರೆ. ಡಾಕ್ಟರ್ ಡ್ರೀಮ್ಸ್ ಅವರು ಅಡ್ಮಿಷನ್ ಆದ ತಕ್ಷಣ ಇಮಿಡಿಯೇಟ್ಲಿ ನಿಮ್ ಜೊತೆ ಅಬ್ರಾಡ್ ಗೆ ಬಂದು ಅಲ್ಲಿ ಹೋಗಿ ನೀವು ಎಲ್ಲಾ ಸೆಟಲ್ಮೆಂಟ್ ಆಗಿ 8 to 10 ಡೇಸ್ ನಿಮ್ ಜೊತೆಗಿರ್ದು ಮತ್ತೆ ನೀವು MBBS ನ ಕಂಪ್ಲೀಟ್ ಮಾಡಿ ರಿಟರ್ನ್ ಬರೋವರೆಗೂ ಡಾಕ್ಟರ್ ಡ್ರೀಮ್ಸ್ ಅವ್ರದೇ ಜವಾಬ್ದಾರಿ. ಅದಕ್ಕೋಸ್ಕರ ಡಾಕ್ಟರ್ ಡ್ರೀಮ್ಸ್ ಅವರು ಕಡಿಮೆ ಬಜೆಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಇದ್ರೆ ಕೂಡ ಅಬ್ರಾಡ್ ಅಲ್ಲಿ MBBS ಕಂಪ್ಲೀಟ್ ಮಾಡ್ಕೊಂಡ್ ಬರಬಹುದು. ಡಾಕ್ಟರ್ ಡ್ರೀಮ್ಸ್ ಅವ್ರದ್ದು ಸುಮಾರು ಬ್ರಾಂಚಸ್ ಗಳು ಇದಾವೆ. ದಾವಣಗೆರೆ, ಕಲಬುರ್ಗಿ, ಹುಬ್ಳಿ ಎಲ್ಲಾನ ಹೋಗಿ ಸ್ಪಾಟ್ ಅಡ್ಮಿಷನ್ ಮಾಡ್ಕೋಬಹುದು.